ಗೋವಿಂದ. ಯಾವ ಸಮಯದಲ್ಲಿ ಇವನಿಗೆ ಗೋವಿಂದ ಅಂತ ಹೆಸರಿಟ್ನೋ ಎಲ್ಲ ವಿಷಯದಲ್ಲಿ ವೆಂಕಟರಮಣ ಗೋವಿಂದಾನೆ. ಎಲ್ಲ ಓಟಪ್ಪ ಇವನು. ನಿಲ್ಲ ರಾಕ್ಷಸಿ, ಬಾಯಿ ತೆರೆದ್ರೆ ನಿನ್ನ ನಾಲ್ಗೆ ಸೀಳಿ, ಎಮ್ಮೆ ಕಾಲಲ್ಲಿ ತುಳಿಸಿ, ಚಿನಾನಲ್ಲಿ ನೆನೆಸಿ, ನಾಯಿ ಹಲ್ಲಲ್ಲಿ ಕಚ್ಚಿ ನಂಗ ಬರ್ತೀಯ. ನಾನ್ ರಾಕ್ಷಸಿ ಏನೋ? ಯಾರಮ್ಮ ಹಾಗೆ ಹೇಳಿದ್ದು? ಹೇಳಿದವ್ರ ಬಾಯಿ ಹುಳ ಬೀಳ. ಮುಖ್ಯ ಬಾಯಿ ಮುದ್ದೇನೆ ಮುಂದೆ. ಇವತ್ತು ತಂಗಿ ನಿಶ್ಚಿತಾರ್ಥ ಅಂತ ಸ್ವಲ್ಪ ನಾನು ಕಾಳಜಿ ಇದೆಯಾ ನಿನಗೆ? ಬೇರೆಯವ್ರ ಮನೆಗೆ ಹೋಗಿ ನೋಡು, ಮಕ್ಕಳು ತಾಯಿಗೆ ಎಷ್ಟೆಲ್ಲ ಸಹಾಯ ಮಾಡ್ತಾರೆ ಅಂತ. ನೀನು ಇದೆಯಾ? ಏನ್ ಪ್ರಯೋಜನ? ಸ್ವಲ್ಪ ಹೇಳಿದ್ರೆ ಸಾಕು, ದೊಡ್ಡ ಸಮಾಜ ಸುಧಾರಕಂತಾರ ಭಾಷಣ ಮಾಡ್ತೀಯ. ನೀನ್ ಇದೇ ರೀತಿ ನಂಗೆ ಬೈತಾ ಇರು, ನಿಂಗೆ ಜಿಂಜಿನಕ ಕೊಪ್ಪ ಬರೋದ್ ಗ್ಯಾರಂಟಿ. ಅದೇನೇನ ಅದು ಜಿಂಜಿನಕ ಕೋಪ ಅಂದ್ರೆ? ನಿನ್ ಬಾಯಿ ಸೇದ್ ಹೋಗುತ್ತೆ ಅಂತ ಮೆಗಾಸಿನ ಸ್ಟೈಲ್ನಲ್ಲಿ ನನ್ನನ್ನೇ ಬೈತಿದ್ದೆ ನಮ್ಮ ಇದ್ರಾದ್ರೆ. ಹೋಗು, ತಾಪಲತ್ತಕ್ಕೆ ರೆಡಿ ಮಾಡು. ಈಗ ರೆಡಿ. ನೋಡಿ ಸ್ವಾಮಿ, ಹೇಳಿ. ನಾನ್ ನಿಮಗೆ ಇನ್ನೊಂದ್ ಸಾರಿ ಹೇಳ್ತಾ ಇದ್ದೀನಿ, ನಾನು ವರದಕ್ಷಿಣೆ ಕಟ್ಟಾ ವಿರೋಧಿ. ವರದಕ್ಷಿಣೆ ಕೊಡೋದು ತಕೊಳ್ಳೋದು ಅಪರಾಧ ಅಂತ ನಂಬಿರೋನು. ನಿಮಗೆ ಆ ರೀತಿ ಆಸೆ ಏನಾರ ಇದ್ರೆ ಮೊದ್ಲೇ ಹೇಳ್ಬಿಡಿ. ಅದು ಸರಿ ಗೋವಿಂದ. ನಾನು ಅವತ್ತೇ ನಿನಗೆ ಹೇಳಿಲ್ವೇ, ನಾನ್ ನಿನಗಿಂತಲೂ ದೊಡ್ಡ ವರದಕ್ಷಿಣೆ ವಿರೋಧಿ ಅಂತ. ನಾನ್ ಬೇರೆಯವ್ರ ಸ್ವಲ್ಪ ಆಸೆ ಪಡೋನಲ್ಲಪ್ಪ. ಆದ್ರೆ ನಮ್ಮ ಸಂಪ್ರದಾಯಕ್ಕೆ ಲೋಪ ಬಾರದೆ ಇರೋ ತರ ಮದುವೆ ಮಾಡ್ಕೊಟ್ರೆ ಸಾಕು. ಯಾಕೆ ಅಂದ್ರೆ ನಮ್ಮ ಸಂಪ್ರದಾಯದ ನೇಮ ನಿಷ್ಠೆ ಮುಖ್ಯ ಅಲ್ವೇ? ಸಂಪ್ರದಾಯ ಕಿಂಚಿತ್ತು ಲೋಪ ಬರ್ದಿರೋ ರೀತಿ ಮದುವೆ ಮಾಡ್ಕೊಳ್ಳೋ ಜವಾಬ್ದಾರಿ ನಂದು. ಸಂತೋಷ, ಬಹಳ ಸಂತೋಷ. ಈಗ ತಟ್ಟೆ ಬದಲಾಯಿಸ್ಕೊಳ್ಳೋಣವೇ? ಖಂಡಿತ. ಕೇಳ್ರಪ್ಪ ಕೇಳ್ರೆ, ನನ್ ತಂಗಿ ಮದ್ವೆ ಕಂಡ್ರ. ಕರಿತಿದ್ದಾರೆ. ಹೌದಾ? ಸರಿ, ನೋಡ್ಕೋತಾರೆ, ಬರ್ತೀನಿ. ಹೇಳ್ತೀನಿ ಎಲ್ಲ ಕರೆದ್ರ ಅಯ್ಯ? ಗೋವಿಂದು, ಅಯ್ಯ ನಮ್ಮ ಸಂಪ್ರದಾಯನೇ ಸರಿಯಾಗಿ ಫಾಲೋ ಮಾಡ್ತಾ ಇಲ್ವಲ್ಲಪ್ಪ ನೀನು? ಯಾಕೆ? ಪುರೋಹಿತ್ರ ಮಂತ್ರ ಸರಿ ಹೇಳ್ತಾ ಇಲ್ವಾ? ಈ ಪುರೋಹಿತ್ರೆ. ಗೋವಿಂದು, ಅಯ್ಯ ಪ್ರಶ್ನೆ ಪುರೋಹಿತ್ರದಲ್ಲಪ್ಪ, ಮತ್ತೆ ನಮ್ಮ ಸಂಪ್ರದಾಯದ್ದು. ಓ, ವರೋಪಚಾರದಲ್ಲಿ ಹೆಚ್ಚು ಕಡಿಮೆ ಆಗಿದ್ಯಾ? ಈ ಬಟ್ಟೆ ಗಂಡಿನ ಕಡೆಯವರೆಲ್ಲ ಸರಿಯಾಗಿ ಉಪಚಾರ ಮಾಡಿದಿರಿ ತಾನೆ? ಅಯ್ಯೋ, ನಾನೇ ಮುಂದೆ ನಿಂತು ಗಂಡಿನ ಕಡೆಯವ್ರಿಗೆಲ್ಲ ಸೌಟೆಲ್ ಎತ್ತಿ ತುರ್ಕಿ ತಿನ್ಸಿದೀನಿ ಗೋವಿಂದ. ಗೋವಿಂದು, ಅಯ್ಯ ಪ್ರಶ್ನೆ ಊಟದಲ್ಲಪ್ಪ, ಸಂಪ್ರದಾಯದ್ದು. ಅದು ಯಾವುದು ಅಂತ ನಂಗೆ ಗೊತ್ತಾಗ್ತಿಲ್ವಲ್ಲ ಅಯ್ಯ. ಅದು ಸರಿ. ನೀನು ಎಳಿಸುಡುಗ, ನಿನಗೆ ಸಂಪ್ರದಾಯ ಶಾಸ್ತ್ರ ಎಲ್ಲ ಎಲ್ಲಿ ಗೊತ್ತಾಗ್ಬೇಕು? ಅಲ್ಲಿ ನೋಡು. ನೋಡ್ದೆ ಅಯ್ಯ. ಅವಳು ಯಾರು? ನನ್ ತಂಗಿ ಅಯ್ಯ. ನಿನ್ ತಂಗಿನೇ ಕಣಪ್ಪ. ನನ್ ಮನೆಗ್ ಬರೋ ಸೊಸೆನ ಒಳ್ಳೆ ಬಿಚ್ಚೋಳ ಗೌರವ ಅಂತಾರ ಕೊಡ್ತಿದ್ಯಲ್ಲ. ಒಂದ್ ಜೊತೆ ಓಲೆ, ಎರಡೆಳೆ ಸೌಕಲ್ ಸರ. ನಮ್ ಸಂಪ್ರದಾಯದ ಪ್ರಕಾರ ನಮ್ ಮನೆಗ್ ಬರೋ ಸೊಸೆ ನಮ್ ಪಾಲ್ಗೆ ಧನಲಕ್ಷ್ಮಿ ತರ. ಅಂದ್ರೆ ಅಮ್ಮ? ಅಂದ್ರೆ ಇಲ್ ನೋಡು, ಈ ತರ. ಯಾವ ತರ? ಈ ತರ ವಜ್ರದ ನಕ್ಲೆಸು, ಚಿನ್ನದ ಸರ, ಚಿನ್ನದ ಬಳೆಗಳು, ಚಿನ್ನದ ಉಂಗುರಗಳು, ಚಿನ್ನದ ಡಾಬು, ಕಾಲ ಚೈನು, ವಜ್ರದ ಓಲೆ, ಇನ್ನೂ ಬೇಕಾದಷ್ಟು. ತಿಳಿತೇನಪ್ಪ ನಮ್ ಶಾಸ್ತ್ರ ಸಂಪ್ರದಾಯ. ಅಂದ್ರೆ ಮೂಟೆಗಟ್ಲೆ ಚಿನ್ನನ ಹೇರ್ಕೊಂಡ್ ಸೊಸೆ ಮನೆ ಬರೋದನ್ನ ಸಂಪ್ರದಾಯ ಅಂತೀರಾ ಅಮ್ಮ? ಹೌದು. ನಮ್ ಕೈಲಾಗ್ಲಿಲ್ಲ ಅಂದ್ರೆ ಅಯ್ಯ? ನಿಮ್ ಕೈಲಾಗ್ಲಿಲ್ಲ ಅಂತಂದ್ರೆ ನಾವು ಕೈ ಬಿಟ್ಬಿಡ್ತೀವಿ ಮದ್ವೆನ, ಸಿಂಪಲ್ ಆಗಿ. ಅಂದ್ರೆ ಅಯ್ಯ? ಅಂದ್ರೆ ಮದ್ವೆ ಕ್ಯಾನ್ಸಲ್, ಸಿಂಪಲ್ ಆಗಿ. ಅದು ಸರಿ. ಮದ್ವೆನ ಕ್ಯಾನ್ಸಲ್ ಮಾಡ್ಬಿಡಿ ಅಯ್ಯ, ಸಿಂಪಲ್ ಆಗಿ. ಅದು ಸರಿ. ಏನಪ್ಪ ಗೋವಿಂದು, ಕ್ಯಾನ್ಸಲ್ ಅಂತ ಸಿಂಪಲ್ ಆಗಿ ಹೇಳ್ತಾ ಇದೀಯಾ? ಕ್ಯಾನ್ಸಲ್ ಆದ್ರೆ ನಿನ್ ತಂಗಿ ಬಾಳು ಏನಾಗುತ್ತೆ ಯೋಚನೆ ಮಾಡಿದ್ಯಾ? ನನ್ ತಂಗಿ ಬಾಳು ಇದ್ರಗಿಂತ ಇನ್ನೂ ಚೆನ್ನಾಗೇ ಇರುತ್ತೆ. ಮದ್ವೆ ಕ್ಯಾನ್ಸಲ್. ಅಲ್ಲಲ್ಲ, ಹಿಂಗಂದ್ರೆ ಹೆಂಗೆ? ಅಲ್ಲ, ಚಿನ್ನ ಒಡವೆ ಈಗ್ಲೇ ಬೇಕು ಅಂತ ಕೇಳಿದ್ರೆ ಇಲ್ವಲ್ಲ, ನಿಧಾನ ಕೊಡು. ಆದ್ರೆ ಒಂದು ಆಂಡಮೆಂಟ್ ಪತ್ರ ಬರ್ಕೊಟ್ಬಿಡು ಸಿಂಪಲ್ ಆಗಿ. ಏನಂತೀಯಾ? ಮದ್ವೆ ಕ್ಯಾನ್ಸಲ್. ಗೋವಿಂದ ಸ್ವಲ್ಪ ಸುಮ್ಮನಿರು. ಅವರೇನು 4 ಲಕ್ಷ 5 ಲಕ್ಷ ವರದಕ್ಷಿಣೆ ಕೊಡಿ ಅಂತ ಕೇಳ್ತಿಲ್ವಲ್ಲ. ಏನೋ ಸ್ವಲ್ಪ ಮದುವೆ ಕೊಡಿ ಅಂತ ಕೇಳ್ತಿದ್ದಾರೆ, ಅದು ನಿಧಾನ ಕೊಡಿ ಅಂತ ಹೇಳ್ತಿದ್ದಾರೆ. ಅಧಿಕ ಪ್ರಸಂಗತನ ಮಾಡದೆ ಸುಮ್ಮನೆ ಹೂವನ್ನು. ಅಮ್ಮ, ಅವ್ರು ಕೇಳ್ತಿರೋ ಒಡವೆ 6 ಲಕ್ಷ ರೂಪಾಯಿಗೆ ಜಾಸ್ತಿನೇ ಆಗುತ್ತೆ. ಮದ್ವೆ ಕ್ಯಾನ್ಸಲ್. ಅಯ್ಯೋ, ಹಿಂಗಂದ್ರೆ ಹೆಂಗೆ? ಹೋಗ್ಲಿ ಬಿಡು, ನೀನು ಪತ್ರನೂ ಬರ್ಕೊಡ್ಬೇಡ, ಒಡವೆನೂ ಹಾಕ್ಬೇಡ. ಒಡವೆ ನಾವೇ ಹಾಕ್ತೀವಿ. ಮೊದಲು ಕುತ್ತಿಗೆ ಒಂದು ತಾಳಿ ಬೀಳಿ, ಮುಂದಿಂದ ಆಮೇಲೆ ನೋಡ್ಕೊಳ್ಳೋಣ. ಮದ್ವೆ ಕ್ಯಾನ್ಸಲ್. ಅಯ್ಯೋ, ಗೋವಿಂದು, ಇಷ್ಟು ಜನರು ಎದುರುಗಡೆ ಮಾನ ಮರ್ಯಾದೆ ಉಳ್ಸ್ಕೊಳ್ಳೋದು ಬಿಡ್ವೆ. ಪುರೋಹಿತ್ರೆ, ಬೇಗ ತಾಳಿ ಕಟ್ಸಿ.
ಕಟ್ಟಿಬೇಡ ಕಟ್ಟಿಬೇಡ. ಮದ್ವೆ ಕ್ಯಾನ್ಸರ್. ಅಯ್ಯೋ ಅಯ್ಯೋ ಅಯ್ಯೋ, ದರಿದ್ರ ಮುಂದಿದೆ. ನಿನ್ಗೆ ನಾನು ಹುಚ್ಚಿನಾಗಿ ಕಡಿತೇನೋ? ಅವ್ರು ಏನ್ ಕೊಡೋದು ಬೇಡ ಅಂತಿದ್ರು, ನೀನು ಕ್ಯಾನ್ಸಲ್ ಕ್ಯಾನ್ಸಲ್ ಅಂತ ಕುಣಿತಾ ಇದೆಯಲ್ವೋ? ಅಮ್ಮ, ಈ ಹಣ ಒಡವೆ ಅನ್ನೋ ಪಿಶಾಚಿ ನೆತ್ತಿಗೇರಿದ ಮನುಷ್ಯನ ಯಾವ ದೇವರಿಂದ ಸರಿ ಮಾಡೋದಕ್ಕಾಗೋದಿಲ್ಲ. ಇಷ್ಟೊತ್ತು ತನಕ ಏನ್ ನಡೀತು ಅಂತ ನೀನೇ ನೋಡ್ದಿಯಲ್ಲ. ಮೊದ್ಲು ಒಡವೆ ಹಾಕ್ತಾ ಇದ್ರೆ ಮದುವೆನೇ ಕ್ಯಾನ್ಸಲ್ ಅಂತಂದ್ರು. ಆಮೇಲೆ ಒಡವೆ ಹಾಕ್ತಾ ಇದ್ರು ಪರವಾಗಿಲ್ಲ, ಒಂದು ಆಂಡಿಮೆಂಟ್ ಬರ್ಕೊಡಿ ಅಂತ ಹೇಳಿದ್ರು. ಆಮೇಲೆ ಆಂಡಿಮೆಂಟ್ ಬರ್ಕೊಡ್ತಿದ್ರು ಪರವಾಗಿಲ್ಲ, ಕುತ್ತಿಗೊಂದು ತಾಳಿ ಕಟ್ಟಿ ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳಿದ್ರು. ಆಮೇಲೆ ನೋಡ್ಕೊಳ್ಳೋಣ ಅಂದ್ರೆ ಏನ್ ಅರ್ಥ? ತಾಳಿ ಒಂದು ಬಿದ್ಮೇಲೆ ನಾವೆಲ್ಲ ಇವ್ರ ಬಂಧನದೊಳಗೆ ಸಿಗಾಕೊಂಡ್ಬಿಡ್ತೀವಿ. ಆಮೇಲೆ ನಮ್ಮನ್ನ ಹೇಗ್ ಬೇಕಾದ್ರೂ ಕುಣಿಸ್ಬೋದು ಅಂತ ಅರ್ಥ. ನನಗೆ ಕುಣಿಸಿ ಅಭ್ಯಾಸ ಇದೆ ಹೊರತು ಕುಣಿದ ಅಭ್ಯಾಸ ಇಲ್ಲ. ಇವರೆಲ್ಲ ಒಂಥರ ನಾಯಿ ಬಾಲಗಳಿದ್ದಾಗೆ, ಯಾವತ್ತಿದ್ರು ನೆಟ್ಟಗಾಗೋದೇ ಇಲ್ಲ. ನೀನೇನ್ ಹೇಳ್ತೀಯ ರಶ್ಮಿ? ನನಗೂ ಈ ಮದ್ವೆ ಇಷ್ಟ ಇಲ್ಲ. ಸರಿಯಾಗಿ ಚಪ್ಪಲಿ ಅಂತ ಹೊಡೆದ ಈ ಗಂಡಿನ ಕಡೆಯವರಿಗೆ. ಹೀಗಿರ್ಬೇಕ್ರಿ ಹೆಣ್ಣಿನ ಕಡೆಯವರಂದ್ರೆ. ಮುದುಗ, ನೀನು ಉತ್ತಾರ ಆಗಕ್ಕಿಲ್ಲದ ಉತ್ತಾರ ಆಗಕ್ಕಿಲ್ಲ, ನೇರ ನರಗಕ್ಕೆ ಹೋಗಿರ್ತೀಯ. ಈ ನಿನ್ನ ಮೊಗತ್ತಕ್ಕೆ ಈ ಎರಡನೇ ಹೆಂಡತಿ ಬೇಕಾಗಿತ್ತೇನೋ? ಪೊರುಕಿ ರಾಸ್ಕಲ್, ಲೆಕ್ಕಂಗೆಟ್ಟ ನಾಯ, ಹೋಗೋದೇನೋ ಮೇಲಕ್ಕೆ ಹೋಗಿಬಿಟ್ಟೆ. ನಿನ್ನ ಮೊದಲನೇ ಹೆಂಡತಿ ಮಗಳು ಗಾವೆಳನ್ನು ಅಂಟಿಸಿ ಬಿಟ್ಟು ಹೋಗಿಯಲ್ಲೋ ಕಮ್ಮರ್ ಕಟ್. ಅದಕ್ಕಾಗ್ಯ ಬಾರ ಇಲ್ಲಿ. ಯಾಕೆ ಇಷ್ಟು ಹೊತ್ತು ಎಲ್ಲಿಗೆ ಹೋಗಿದ್ದೆ? ಕೆಲ್ಸಕ್ಕೆ ಇಂಟರ್ವ್ಯೂಗೆ ಹೋಗಿದ್ದೆ ಚಿಕ್ಕಮ್ಮ. ಅಯ್ಯ ಅಯ್ಯ ಅಯ್ಯ, ನಿನ್ನ ಮೊಗಕ್ಕೆ ಅವನು ಯಾವನ್ ಕೆಲಸ ಕೊಡ್ತಾನೆ? ಸುಮ್ಮ ಇಂಟರ್ವ್ಯೂ ಅಂತ ಹೋಗೋದು ಟೈಮ್ ವೇಸ್ಟ್. ನಿನಗೆ ಊಟ ಹಾಕ್ತೇನೆ ನೋಡು, ಅದು ದೊಡ್ಡ ವೇಸ್ಟ್. ಆದ ನಾಯಿ ಕಂಡ ಏನು ಸತ್ತ ಬಿಟ್ಟು ಹೋಗಿದ್ದಾನೆ. ನಿನ್ನನ್ನು ಕೂರಿಸಿ ಊಟ ಹಾಕಲಿಕ್ಕೆ ಹೋಗುವಾಗ ಒಳಗೆ ಹೋಗಿ ಅಪ್ಪಳವನ್ನು ತಟ್ಟು ಅದು ಮಾಡಿದರೆ ನಿನಗೆ ಊಟ ಇಲ್ಲ. ಬರೀ ಹೋಗೆ ಹೋಗೆ ಹೊರಗೆ ಕರ್ಮ. ಅಮ್ಮ ಪೊನ್ನಿ ಕಣ್ಣಿ ಬರ್ಗೂರ್ ಬನ್ನಿ. ಕುಡಿದೆಯಮ್ಮ? ಇಲ್ಲಮ್ಮ. ಸಾಚು ಕಣ್ಣು, ನೀನು ಕಲ್ಯಾಣ ಮಗ ಪೊಣ್ಣು ನಲ್ಲ ತಿಂದು ಕುಡಿದು ತಪ್ಪಾಗಬೇಕಮ್ಮ, ತಪ್ಪಾಗಬೇಕು. ಅಡಿ ಗಾಯ ಪೊನ್ನಿ ಕಣ್ಣಕ್ಕೆ ಹೋಗ್ಬಿಟ್ಟ ಕುಡು, ಎಲ್ಲ ನೀರ ಕುಡಿದು ಬಿಡಬೇಡ. ಅದು ತಂದಿರೋದು ನನ್ನ ಮಗುಕೆಡಿ, ಮಗುಕೆ. ಅಮ್ಮ ಚಿನ್ನ ಕಣ್ಣು ಕಡ ಕಡ. ಅಮ್ಮ ಇಲ್ಲಿ ಕೊಡ್ತಾನೆ ಇದ್ದಾರೆ ಗೋವಿಂದ್. ಇರೋದ್ ಸಹಜ ತಾನೆ. ಹಸೆ ಮನೆ ಮೇಲೆ ತನ್ನ ಮಗಳ ಮದುವೆ ಮುರಿದು ಬಿದ್ರೆ ಯಾವ ತಾಯಿ ತಾನೇ ಕೋಪ ಬರಲ್ಲ. ಮತ್ತೆ ರಶ್ಮಿ ಅವಳೊಬ್ಬಳೇ ನೋಡು ನನ್ನನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿರು. ಎಷ್ಟಾದ್ರೂ ನನ್ ತಂಗಿ ಅಲ್ವಾ? ಗೋವಿಂದ್, ಮನೇಲಿ ನಮ್ ಚಿಕ್ಕಮ್ಮನ ಕಟ ತಡಿಯಕ್ ಆಗ್ತಿಲ್ಲ ಗೊತ್ತಾ? ನಾನು ಸ್ವಲ್ಪ ದಿವಸ ಅಡ್ಜಸ್ಟ್ ಮಾಡ್ಕೋ ಕಾವ್ಯ. ನನ್ ತಂಗಿ ಮದ್ವೆ ಒಂದು ಮುಗಿಲಿ, ಆಮೇಲೆ ನಮ್ಮ ಅಮ್ಮನ ಹೇಗಾದ್ರೂ ಮಾಡಿ ಕನ್ವಿನ್ಸ್ ಮಾಡಿ ಮದ್ವೆ ಆಗ್ತೀನಿ. ನೀವಿರೋದ್ರಿಂದ ನಂಗೆ ಇಷ್ಟೊಂದು ಧೈರ್ಯ. ಓಕೆ ಓಕೆ, ಆಫೀಸ್ ಲೇಟ್ ಆಗ್ತಿದೆ, ಬರ್ತೀನಿ ನಾನು. ಬಾಯ್ ಬಾಯ್. ಸರ್. ಓಹೋ, ಏನ್ರಿ ಇವತ್ತು ಸೇಲ್ಸ್ ಟ್ಯಾಕ್ಸ್ ರಿಟರ್ನ್ಸ್ ಎಲ್ಲ ಫೈಲ್ ಮಾಡಿದ್ದೀನಿ, ನೀವೊಂದ್ಸರಿ ನೋಡ್ಬಿಡಿ ಸರ್. ಅದರಲ್ಲೇ ಮೊದಲೇ ಕೈ ಕೊಡ. ಯಾಕೆ ಸರ್? ನಿಮ್ ತಂಗಿ ಮದುವೆನಲ್ಲಿ ಗಂಡನ ಕಡೆ ಅವ್ರಿಗೆ ಚೆನ್ನಾಗಿ ಬುದ್ಧಿ ಕಲಿಸ್ತಂತಲ್ಲ. ರಿಯಲಿ ವೆರಿ ಗುಡ್ ಡಿಸಿಷನ್ ಎಸೆ. 2 ವರ್ಷದಿಂದ ಇದೇ ಧೈರ್ಯ ನನಗಿದ್ದಿದ್ರೆ ಇವತ್ತು ನನ್ನ ಮಗಳು ಈ ರೀತಿ ನರಳುತ್ತಿರ್ಲಿಲ್ಲ. ರೆಡಿ ಗೌರಿ ಬುಚ್ಚರ್ಸ್ ಹಣ ಹಣ ಅಂತ ನನ್ನ ಮಗಳನ್ನ ತವ್ರ ಮನೆ ಕಳಿಸಿ ಅವಳು ಬಾಳನ್ನೇ ಹಾಳು ಮಾಡ್ಬಿಟ್ರು. ಅವರು ನಮ್ಮ ಮರ್ಡರ್ ಮಾಡಿದ್ರು ಪಾಪ ಬರೋದಿಲ್ಲ. ಸಾರಿ ಸಾರಿ ಸಾರಿ, ನಾನು ತುಂಬಾ ಎಮೋಷನಲ್ ಆಗ್ಬಿಟ್ಟೆ. ಯು ಕ್ಯಾರಿ ಆನ್. ಓಕೆ ಸರ್. ಇವರ್தான் என் கணவர். ಕಣವರು? ಅದೇ ಕಂಡ ಕಂಡ ದಂಡ. ಆ ದಂಡ ಇಲ್ಲ, ತಾಳಿ ಕಟ್ಟಿ ಯಜಮಾನ. ಗೊತ್ತಾಯ್ತು ಬಿಡಿ, ನಿಮ್ ಗಂಡ. ಕಂಡ ಕಂಡ, ನನ್ನ ಗಂಡ ரொம்ப ரொம்ப நல்லವರು. ಅದಕ್ಕೆ ಬೇಗ ಮೇಲೆ ಹೋಗಿರೋದು ಅಂದಾಳಮ್ಮ. ಒಳ್ಳೆಯರ್ನ ದೇವ್ರು ಬೇಕರ್ಸ್ಕೊಂಡು ಬಿಡ್ತಾನೆ. ನನ್ನ ನಿನ್ನಂತ ಪಾಪಿಗಳು ಇನ್ನೂ ಭೂಮಿ ಮೇಲೆ ಬದುಕಿ ಸಾಯ್ಲಿ ಅಂತ ಬಿಡ್ತಾವ ನೀವು. ಅಡಿಗಾಯ ಬಾಮ್ಮ, ಬಾ ವಾ ವಾ. ಇವಳು ನನ್ನ ತೊಟ್ಟ ಮಕ್ಕಳು, ಹೆಸರು ಗಾವ್ಯ.
ಊಟಕ್ಕೆ ಹೆಂಗಿದ್ದಾಳೆ? ವಂಡರ್ ಐಸು, ಟೆಂಡರ್ ಸೈಸು, ಫ್ರಂಟು ಬ್ಯಾಕು ನೈಸು ನೈಸು. ತೆಂಗು ಸಾಂಕು ಎಲ್ಲ ಕಲ್ಯಾಣ ಆದ ಮೇಲೆ ಮೊದಲು ಸುಟ್ಟು ಸುಟ್ಟು 7 ಲಕ್ಷ ಕೊಡ್ತೀನಿ. 2 ಲಕ್ಷ ರೊಂಬ ಕಮ್ಮಿ ರೊಂಬ ಕಮ್ಮಿ. ನೋಡಿ ಅಂದಾಳಮ್ಮ, ನಾನು ಈ ವಯಸ್ಸಿನಲ್ಲಿ ಮದುವೆ ಆಗ್ತಾ ಇರೋದು ಶೋಕಿಗೆಲ್ಲ, ತಿಳಿತಾ? ಈ ವಯಸ್ಸಿನಲ್ಲಿ ನನ್ನ ನೋಡ್ಕೊಳ್ಳಿಕ್ಕೆ ಒಂದ್ ಹೆಣ್ಣಿರ್ಲಿ ಅಂತ. ಬೇಕಾದ್ರೆ 50,000 ರೂಪಾಯಿ ಜಾಸ್ತಿ ಕೊಡ್ತೀನಿ. ಸರಿ ಸರಿ, ಕಲ್ಯಾಣಕ್ಕೆ ನಾನು ಅವಳನ್ನ ಒಪ್ಪಿಸ್ತೀನಿ. ಸರಿ, ನಾಡ್ದೂನೇ ಮದುವೆ, ಅವತ್ತೇ ಎಲ್ಲ ಸೊಟ್ಲು ಮಾಡ್ಬಿಡ್ತೀನಿ. ನಾನಿನ್ ಬೂರ್ಣ ಗೊತ್ತೀನಿ. ಚಿಕ್ಕಮ್ಮ, ಏನಿದಿಲ್ಲ? ಆ ಮುದ್ಕ ಯಾಕೆ ಇಲ್ಲಿಗೆ ಬಂದಿದ್ದ? ನಿನ್ನ ಕಲ್ಯಾಣ ಮಾಡಿಕೊಳ್ಳಕ್ಕೆ. ಏನು? ಆ ಮುದ್ಕನ್ ಜೊತೆ ನನ್ ಮದ್ವೆನ? ಮುದುಕ ಆತರೆಯನ್ನ, ಉಟಕ ಆತರೆಯನ್ನ ಎಲ್ಲ ಒಣ್ಣೆ. ನಾನು ಆ ಕತ್ತೆ ನಿಮ್ಮಪ್ಪ ನನ್ನ ಕಲ್ಯಾಣ ಮಾಡಿಕೊಳ್ಳಲಿಲ್ಲವಾ, ಸಂಸಾರ ಮಾಡಲಿಲ್ಲವಾ? ಇದಕ್ ನಾನು ಖಂಡಿತ ಒಪ್ಪದ. ನಿನ್ನ ಒಪ್ಪಿಗೆ ಯಾರಿಗೆ ಬೇಕು? ಯಾಕೆ? ನಿನ್ ಮಗಳಿದ್ದಾಳಲ್ಲ, ಅವಳನ್ನ ಆ ಮುದ್ಕನ್ ಕೊಟ್ಟು ಮದ್ವೆ ಮಾಡ್ಬೋದಲ್ವಾ? ಜನನಿ ಸೊನ್ನೆ, ನನ್ನ ಮಗಳು ನಿನ್ನ ತರ ಅನಾಥ ಅಲ್ಲಾಡಿ, ಅವಳಿಗೂ ನಾನಿದ್ದೀನಿ. ನಿನ್ನ ಕಲ್ಯಾಣ ಮಾಡಿ ಬಂದ